ಹೆಸರು ರಾಜೇಶ್ವರಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ನಮ್ಮ ಪಾಠದ ಸಾರಾಂಶ ಹೇಳುತ್ತೇನೆ. ಈ ಊರಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು. ಅಲ್ಲಿ ದೂರದಲ್ಲಿ ಹುಲಿಗೆ ಧ್ವನಿ ಕೇಳಿದರೆ ತಕ್ಷಣ ಲೇಖಕರ ಅಮ್ಮನಿಗೆ ತಿಳಿದು ಬಿಡುತ್ತಿತ್ತು. ಹುಲಿಗಳ ಧ್ವನಿಗೆ ಸೂಕ್ಷ್ಮವಾಗಿದ್ದ ಜೀವಿಗಳೆಂದರೆ ಕೊಠಡಿಯ ದನಕರುಗಳು. ಅವು ಕೊರಳಿನಲ್ಲಿದ್ದ ಗಂಟೆಗಳು ಜೋರು ಶಬ್ದ ಮಾಡುತ್ತಿದ್ದವು. ಲೇಖಕರ ಅಮ್ಮ ಅಜ್ಜ ಮನೆ ದೀಪವನ್ನು ಹಿಡಿದುಕೊಂಡು ಕೊಠಡಿಗೆ ಬರುತ್ತಿದ್ದವರು. ಮರುದಿನ ಆಳುಗಳು ಬರುತ್ತಿದ್ದರು. ಅವರ ಮನೆಯಲ್ಲಿ ದನ ಹೋಯಿತು, ಇವರ ಮನೆ ದನ ಹೋಯಿತು ಎಂದು ಹೀಗೆ ಮಾತನಾಡಿಕೊಳ್ಳುತ್ತಿದ್ದರು. ಲೇಖಕರಿಗೆ ಭಯವಾದಾಗ ಒಂದು ಮಂತ್ರವಿತ್ತು. ಅದು ಅರ್ಜುನನ ಮಂತ್ರ. ಅರ್ಜುನಂ ಪಾಲ್ಗುಣ ಪಾರ್ಥಂ ಕಿರೀಟಂ ಶ್ವೇತವಾದ ಮಂತ್ರ ಹೇಳಿದರೆ ಸಾಕು, ಲೇಖಕರಿಗೆ ಭಯ ನಿವಾರಣೆ ಆಗಿತ್ತು. ಆ ಲೇಖಕರ ಮೊದಲ ವಿದ್ಯಾರ್ಥಿಗಳು ಅವರ ಅಮ್ಮ. ಅವರ ಅಮ್ಮ ಶಾಲೆಗೆ ಹೋಗಿ ಸ್ವಲ್ಪ ಓದಿ ಬರೆಯಲು ಕಲಿತಿದ್ದರು. ಅವರು ಸಹಪಾಠಿಯಾದ ಎಸ್ ಪರಮೇಶ್ವರ ಭಟ್ಟರವರು ಸಹಪಾಠಿಯಾಗಿದ್ದರು. ಲೇಖಕರ ಅಮ್ಮ ಸರಸ್ವತಿ ಮಂತ್ರವನ್ನು ಹೇಳಿ ನೆಲದ ಮೇಲೆ ಮರಗಳನ್ನು ಹರಡಿಸಿ ಅ ಎಂಬ ಅಕ್ಷರವನ್ನು ಕಲಿಸುತ್ತಿದ್ದರು. ಹೀಗೆ ಶಾಲೆ ಪ್ರಾರಂಭವಾಗುವ ಮುನ್ನ ಲೇಖಕರು ಸ್ವಲ್ಪ ಅಕ್ಷರಾಭ್ಯಾಸವನ್ನು ಕಲಿತು ಬಿಟ್ಟಿದ್ದರು. ಅವರಿಗೆ ಶಾಲೆ ಪ್ರಾರಂಭವಾದ ನಂತರ ಅವರನ್ನು ಶಾಲೆಗೆ ಕಲಿಸುತ್ತಿರಲಿಲ್ಲ. ಅವರಿಗೆ ಮನೆಗೆ ಪಾಠ ಹೇಳಲು ಒಬ್ಬ ಮೇಷ್ಟ್ರು ಬರುತ್ತಿದ್ದರು. ಅವರ ಹೆಸರು ಕೃಷ್ಣಪ್ಪಯ್ಯನವರು. ಅವರು ಕಟ್ಟುನಿಟ್ಟಿನ ಮೇಷ್ಟ್ರಾಗಿದ್ದರು. ಬರುವಾಗಲೇ ಒಂದು ಬೆತ್ತವನ್ನು ತರುತ್ತಿದ್ದರು. ಲೇಖಕರಿಗೆ ರಂಜಕ ಹೂವನ್ನು ಪೋಣಿಸುವುದೆಂದರೆ ತುಂಬಾ ಇಷ್ಟ. ಅವರು ಪೋಣಿಸಿ ಒಂದು ಸಲ ಮಾಡಿ ಅವರ ಅಮ್ಮನಿಗೆ ಮುಡಿಯಲು ಕೊಟ್ಟು ತಾವು ಮುಡಿದುಕೊಳ್ಳುತ್ತಿದ್ದರು. ಅವರ ಅಮ್ಮನಿಗೆ ಮಗಳು ಬೇಕೆಂಬ ಆಸೆ ತೀರಿದ್ದು 3ನೇ ಹೆರಿಗೆಯಲ್ಲಿ. ಅವರಿಗೂ ಲೇಖಕರಿಗೆ ಹುಡುಗಿಯಂತೆ ಉದ್ದ ಕೂದಲಿತ್ತು ಮತ್ತು ಅವರ ಅಮ್ಮ ಅವರಿಗೆ ಹೆಣ್ಣು ಮಕ್ಕಳಂತೆ ಉಡುಪು ಧರಿಸುತ್ತಿದ್ದರು. ಹೀಗೆ ಅವರು ಮುಂದೆ ತಮ್ಮ ಅಮ್ಮನ ಮೇಳಿಗೆ ಗ್ರಾಮಕ್ಕೆ ಹೋದರು. ಅಲ್ಲಿ ಶೇಷಗಿರಿ ಮೇಷ್ಟ್ರು ಇದ್ದರು. ಅವರ ಅಮ್ಮನ ಅಧ್ಯಾಪಕರಾಗಿದ್ದರು. ಅವರು ಶಾಲೆಗೆ ಹೋಗುವಾಗ ಅವರ ಶಾಲೆಯ ಮುಂದೆ ಧೂಳು ತುಂಬಿದ ಅಂಗಳವಿತ್ತು. ಆ ಧೂಳಿನಲ್ಲಿ ಧೂಳಿನಲ್ಲಿ ಸಣ್ಣ ಸಣ್ಣ ಹುಳುಗಳಿತ್ತು. ಅವು ಕಪ್ಪು ಹುಳುಗಳು. ಅವುಗಳಿಗೆ ತನ್ನದೇ ಮತ್ತು ಗುಬ್ಬಿ ಎಂದು ಕರೆಯುತ್ತಿದ್ದರು. ಅವುಗಳನ್ನು ಇದನ್ನು ಮಾಡಿ ತನ್ನದೇ ಕಾಶಿಗೆ ಹೋಗುವ ದಾರಿ ತೋರಿಸು, ಕಾಸಿಗೆ ಹೋಗುವ ದಾರಿ ತೋರಿಸಿ ಎಂದು ಅವುಗಳನ್ನು ಸುತ್ತಾಕುತ್ತಿದ್ದರು. ಆಗ ಸತತ ಮಳೆ ಬರುವ ಕಾಲದಲ್ಲಿ ಅವರ ಮನೆಯಲ್ಲಿ ಮಳೆ ಸುರುವ ಭಾಗವನ್ನು ಹುಡುಕಬೇಕಾಗಿತ್ತು. ಆಗ ಅವರ ಅಪ್ಪ ಅಮ್ಮ ಸ್ನೇಹಿತರು ಸಂಬಂಧಿಕರು ಒಣಸೌದೆ ಜೋನಿ ಅಕ್ಕಿ ತಂದು ಕೊಡುತ್ತಿದ್ದರು. ಅಲ್ಲಿ ಕಾಡು ಹಲಸಿನ ಹಣ್ಣು ಹೆಚ್ಚಾಗಿ ಸಿಗುತ್ತಿದ್ದವು. ಕಾಡು ಹಲಸಿನ ಬೀಜಗಳನ್ನು ಲೇಖಕರು ಬೆಂಕಿಯಲ್ಲಿ ಸುಟ್ಟು ತಿನ್ನುವಾಗ ದೊಡ್ಡವರು ಯಾರಾದರೂ ಕತೆ ಹೇಳುವುದನ್ನು ಬಾಯ್ಬಿಟ್ಟು ಕೇಳುತ್ತಿದ್ದರು. ಬೇಸಿಗೆಯಲ್ಲಿ ಮಳೆಗಾಲಕ್ಕೆಂದು ಲೇಖಕರ ಅಮ್ಮ ಹಪ್ಪಳ ಸಾಣಿಗೆ ಮಾಡಿಡುತ್ತಿದ್ದರು. ಹಿರಿಯರು ಯಾರಾದರೂ ಅಡುಗೆಯಲ್ಲಿ ಔಷಧಿ ಮತ್ತು ಸೊಪ್ಪನ್ನು ಬೆರೆಸಿ ಕೊಡುತ್ತಿದ್ದರು. ಹೀಗೆ ಅವರ ಕೆರೆಕೊಪ್ಪದಲ್ಲಿ ಮನೆಯ ಅಂಗಳದಲ್ಲಿ ಆಕ್ರಮಣ ಮಾಡಲು ಹೊಂಚು ಹಾಕುತ್ತಿದ್ದರು. ಆಗ ಅವರು ಹೊರಗೆ ಹೋಗಿ ರಂಜದ ಹೂ, ನಕ್ಷತ್ರದ ಆಕಾರದ ಹೂವನ್ನು ಆರಿಸುವುದು ಮತ್ತು ಗೂಡಿನಲ್ಲಿ ಗುಬ್ಬಿಗಳು ತತ್ತಿ ಹಾಕಿವೆ ಎಂದು ನೋಡುವುದು, ಗರಿಕೆಯಲ್ಲಿ ಹುಲ್ಲನ್ನು ಕಿತ್ತು ತರುವುದು ಮತ್ತು ಅವರ ಖುಷಿ ಸಂಗತಿಗಳಾಗಿದ್ದವು. ಅವರ ಅಜ್ಜ ಪೂಜೆ ಮಾಡುವಾಗ ಹುಲ್ಲನ್ನು ತಂದು ಕೊಡುವುದು. ಅವರ ಅಮ್ಮ ಮೊಸರನ್ನು ಕೊಡೆಯುವಾಗ 7 ನಾರಾಯಣ ಲಕ್ಷ್ಮೀ ರಮಣ ಎಂದು ಹಾಡನ್ನು ಹಾಡುವಾಗ ಅದನ್ನು ಬಾಯ್ಬಿಟ್ಟು ಕೇಳುವುದು ಮತ್ತು ಲೇಖಕರು ರಂಜನದ ಹೂವನ್ನು ಪೋಣಿಸುತ್ತಾ ಅಲ್ಲೇ ಕುಳಿತಾಗ ಮೇಸ್ತ್ರಿಗೆ ಜ್ವರ ಬರಲಿ ಎಂದು ಮನಸ್ಸಿನಲ್ಲಿ ಬೇಡಿಕೊಳ್ಳುವುದು ಅವರ ಪುನರಾವರ್ತಿತ ದಿನವಾಗಿತ್ತು. ಕೆರೆಕೊಪ್ಪದಲ್ಲಿ ಕಾಫಿ ಬೀಜವನ್ನು ಮಾಡುತ್ತಿದ್ದರು. ಅವರ ಸ್ನೇಹಿತರು ಸಂಬಂಧಿಕರು ಬಂದಾಗ ಕಾಫಿಯನ್ನು ಮಾಡಿಕೊಡುತ್ತಿದ್ದರು. ಬ್ಯಾರಿಯೊಬ್ಬರು ಕಾಫಿ ಬೀಜವನ್ನು ತಂದು ಕೊಡುತ್ತಿದ್ದರು. ಅವರ ಅಮ್ಮ ಒಂದು ಲೋಟದಿಂದ ಇನ್ನೊಂದು ಲೋಟಕ್ಕೆ ನೊರೆ ಬರುವಂತೆ ಮಾಡಿ ಲೇಖಕರಿಗೆ ಅವರಮ್ಮ ತಂದು ಕೊಡುತ್ತಿದ್ದರು. ಕಾಫಿಯನ್ನು ಬ್ಯಾರಿಯೊಬ್ಬರಿಗೆ ಕೊಡುತ್ತಿದ್ದರು. ಕಳ ತಿಳಿಸುವುದು ಒಂದು ಗೌರಿ ಹಬ್ಬದಿಂದ ಇನ್ನೊಂದು ಗೌರಿ ಹಬ್ಬಕ್ಕೆ, ಒಂದು ದೀಪಾವಳಿಯಿಂದ ಇನ್ನೊಂದು ದೀಪಾವಳಿಗೆ ಹೀಗೆ ಕೊಟ್ಟು ಕಡ ತೀರಿಸು ಅವಧಿ. ಅಲ್ಲಿ ಅವರು ಜೋಳ ಅಡಿಕೆಯನ್ನು ಕೊಟ್ಟು ಕಡ ತೀರಿಸುತ್ತಿದ್ದರು. ಹೀಗೆ ಲೇಖಕರು ಅಜ್ಜ ಕಾಡಿಗೆ ಒಣಸೌದೆಯನ್ನು ತರಲು ಹೋಗುವಾಗ ಲೇಖಕರು ಹಠ ಹಿಡಿದು ಅವರ ಜೊತೆ ಹೋಗುತ್ತಿದ್ದರು.